Investing in cinemas without cinema knowledge is injurious to you, your family, and the audience too. अन्नदाता सुखी भव। ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಈ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಸಂಗಮ್, ಸಾಗರ್, ಮೆಜೆಸ್ಟಿಕ್, ಕಪಾಲಿ, ಮೂವಿಲ್ಯಾಂಡ್, ಕೆಂಪೇಗೌಡ, ಮೇನಕ, ಹಿಮಾಲಯ, ತ್ರಿಭುವನ್, ಕೈಲಾಶ್, ಕಿನೋ, ನಟರಾಜ, ಸೆಂಟ್ರಲ್, ಗೀತಾಂಜಲಿ, ಕಾವೇರಿ. ಈಗ ನಾನು ಹೇಳಿದಂಥ ಹೆಸರುಗಳು ಯಾವುದ್ರದ್ದು ಅಂತ ಗೊತ್ತಾ? ಇತಿಹಾಸ ಸೃಷ್ಟಿಸಿ ಕಣ್ಮರೆಯಾಗಿ ಚಿತ್ರರಂಗದ ಇತಿಹಾಸದ ಪುಟಗಳಲ್ಲಿ ಸೇರಿಕೊಂಡ ನಮ್ಮ ನೆಚ್ಚಿನ ಚಿತ್ರಮಂದಿರಗಳು. ಇದ್ರ ಜೊತೆಗೆ ಇವಾಗ ಊರ್ವಶಿ, ಇದೆಲ್ಲ ಬೆಂಗಳೂರಿನ ಪ್ರಮುಖ ಚಿತ್ರಮಂದಿರಗಳು. ಇವೆಲ್ಲ ಇವತ್ತಿನ ದಿನ ಕಣ್ಮರೆ ಆಗೋಗಿದೆ. ಈಗ ಆ ಸಾಲಿಗೆ ಊರ್ವಶಿ ಸೇರಕ್ಕೆ ಹೋಗ್ತಾ ಇದೆ. ಯಾಕೆಂದರೆ ಕೋರ್ಟ್ ಆರ್ಡರ್ ಆಗಿದೆ. ಫೆಬ್ರವರಿ 2026 15ನೇ ತಾರೀಕು ಒಳಗಡೆ ಅದನ್ನು ಡೆಮಾಲಿಷ್ ಮಾಡಿ ಆ ಜಾಗನ ಯಾರ ಹತ್ರ ಲೀಸಿಗೆ ಪಡೆದಿದ್ರೋ ಅವ್ರಿಗೆ ಹಿಂದಿರುಗಿಸ್ಕೊಡ್ಬೇಕು ಅಂತ. ಇದು 1970ನೇ ಇಸ್ವಿನಲ್ಲಿ KCN ಗೌಡ್ರು, ಅಂದರೆ ನಮ್ಮ ನವರಂಗ್ ಥಿಯೇಟ್ರು ಓನರ್ ಯಾರಿದ್ದಾರೆ KCN ಗೌಡ್ರು, ಅವ್ರು ನವರಂಗ್ ಥಿಯೇಟ್ರ್ ಮಾಲೀಕರು ಮತ್ತು ಊರ್ವಶಿ ಥಿಯೇಟ್ರನ್ನು ಕಟ್ಟಿದವ್ರು ಅವರೇನೆ. 1970ನೇ ಇಸ್ವಿಯಿಂದ ಇವಾಗ ತನಕ ಲೀಸ್ ಪೀರಿಯಡ್ ಮುಗಿದೋಗಿದೆ. ಲೀಸ್ ಪೀರಿಯಡ್ ಮುಗಿದೋಗಿರೋದ್ರಿಂದ ಹೊಡೆದಾಕ್ತಾ ಇದ್ದಾರೆ. ನಾನಾ ಕಾರಣಗಳು, ಚಿತ್ರಮಂದಿರನ ಹೊಡೆದಾಕೋಕ್ಕೆ ನಾನಾ ಕಾರಣಗಳು. ಕೆಲವು ಈ ಥರ ಲೀಸ್ ಪೀರಿಯಡ್ ಮುಗಿದೋಗಿರ್ಬೋದು, ಕೆಲವು ಚಿತ್ರಮಂದಿರಕ್ಕೆ ಜನ ಬರ್ದಲೇ ಬಿಸ್ನೆಸ್ ಇಲ್ಲದೆ ಅದನ್ನ ಶಟ್ ಡೌನ್ ಮಾಡಿರೋದಕ್ಕಿರ್ಬೋದು, ಕೆಲವು ಮಾಲ್ಗಳಾಗೋಗಿದ್ದಾವೆ, ಕೆಲವು ಶಾಪಿಂಗ್ ಸೆಂಟರ್ಸ್ ಆಗೋಗಿದ್ದಾವೆ, ಕೆಲವು ಏನೇನೋ ಆಗೋಗಿದ್ದಾವೆ. ನಮ್ಮ ಈ ಇಷ್ಟೂ ಚಿತ್ರಮಂದಿರಗಳಲ್ಲಿ ರೆಕಾರ್ಡ್ ಬ್ರೇಕ್ಸ್ ಆಗಿದ್ದಾವೆ. ಅಂದರೆ 100 ಡೇಸು, 1 ವರ್ಷ, 2 ವರ್ಷ ಸಿನಿಮಾಗಳು ಓಡಿರೋ ಉದಾಹರಣೆಗಳಿದ್ದಾವೆ. ಎಂತೆಂಥ ಸ್ಟಾರ್ ನಟರ ಸಿನಿಮಾಗಳು ಓಡಿಯಂಥ ಉದಾಹರಣೆಗಳಿದ್ದಾವೆ. ಆದರೆ ಇವತ್ತೆಲ್ಲೋ ಆ ಚಿತ್ರಮಂದಿರಗಳು ನಮ್ಮ ಬೆಂಗಳೂರಿನಲ್ಲಿಲ್ಲ. ಇನ್ನೂ ಹಲವಾರು ಚಿತ್ರಮಂದಿರಗಳು ಇಲ್ಲ. ನಾನೆಲ್ಲೋ ಹೆಸರು ಹೇಳೋದ್ರಲ್ಲಿ ಮಿಸ್ ಮಾಡಿರ್ಬೋದು. ಆದರೆ ಇವೆಲ್ಲ ಪ್ರಮುಖವಾಗಿ ನನಗೆ ಗೊತ್ತಿರುವಂಥ ಚಿತ್ರಮಂದಿರಗಳ ಹೆಸರು ಹೇಳಿದೆ. ಈಗ ಅದೇ ಸಾಲಿಗೆ ಊರ್ವಶಿನೂ ಸೇರ್ತಾ ಇದೆ. ಒಂದು ಟೈಮಲ್ಲಿ ಭಾರತದಲ್ಲಿ 25,000 ಸಿಂಗಲ್ ಸ್ಕ್ರೀನ್ ಇತ್ತು. ಅದು ತುಂಬ ಹಿಂದೆ ಏನಲ್ಲ. ಈ ಕೌಂಟ್ ಬಂದು 1990ನೇ ಇಸ್ವಿಯ ಕೌಂಟು. ಮೂಲಗಳ ಪ್ರಕಾರ 1990ನೇ ಇಸ್ವಿಲಿ 25,000 ಸಿಂಗಲ್ ಸ್ಕ್ರೀನ್ಸ್ ಇತ್ತು. ಆದರೆ ಇವತ್ತಿನ ದಿನ ಭಾರತದಲ್ಲಿ 6,000 ಸ್ಕ್ರೀನ್ಸ್ಗಳಿದೆ. ಅಂದರೆ 35 ವರ್ಷಗಳಲ್ಲಿ 19,000 ಸ್ಕ್ರೀನ್ಗಳನ್ನ ಹೊಡೆದಾಕಿದ್ದಾರೆ. ಬೇರೆ ಬೇರೆ ಬಿಸ್ನೆಸ್ಗೆ ಹೋಗಿದೆ. ಅಂದರೆ ನಮ್ಮ ಥಿಯೇಟರ್ ಆಡಿಯನ್ಸ್ ಕಮ್ಮಿ ಆಗಿರ್ಬೋದು ಒಂದು ರೀಸನ್ನು. ಇನ್ನೊಂದು ರೀಸನ್ನು ಆ ಥಿಯೇಟ್ರುಗಳಲ್ಲಿ ಬೇರೆ ಬೇರೆ ನಾನಾ ಕಾರಣಕ್ಕೆ ಹೊಡೆದಾಕಿರ್ಬೋದು. ಜೊತೆಗೆ ಈ OTT ಮತ್ತು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳ ಹಾವಳಿ ಮತ್ತು ಅದರ ಒಂದು ಕ್ಲೋಸ್ನೆಸ್ ಜನರಿಗೆ ಜಾಸ್ತಿಯಾಗಿ ಥಿಯೇಟ್ರ್ಗಳನ್ನ ಹೊಡೆದಾಕಿರ್ಬೋದು. ನಾನು ಹೇಳೋದೇನು ಅಂದರೆ, ರಂಗಭೂಮಿನೂ ಕಳ್ಕೊಂಡ್ಬಿಟ್ಟಿದ್ದೀವಿ. ತುಂಬ ಕಮ್ಮಿ ಆಗೋಗಿದೆ ರಂಗಭೂಮಿಗಳು. ರಂಗಶಂಕರ ಈ ಥರ ಒಂದು 5-6 ರಂಗಭೂಮಿಗಳು ಯಾವುದಿದೆ, ಆ ರಂಗಭೂಮಿಯ ಒಂದು ಕಂಪನಿಗಳಿದ್ದಾವೆ. ಅವರು ನಾಟಕ ರಂಗನ ಇನ್ನೂ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಈ ಸಿಂಗಲ್ ಸ್ಕ್ರೀನ್ ಪದ್ಧತಿನೂ ಜೀವಂತವಾಗಿ ಇಟ್ಕೋಬೇಕು ಅಂದರೆ ಕರ್ನಾಟಕದಲ್ಲಿ ಈಗ 400 ಸಿಂಗಲ್ ಸ್ಕ್ರೀನ್, 400ರಿಂದ 430 ಸಿಂಗಲ್ ಸ್ಕ್ರೀನ್ ಇನ್ನೂ ಉಳ್ಕೊಂಡಿದೆ ಅನ್ನೋ ಮಾಹಿತಿ ಇದೆ. ಸೊ ನಾನು ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಳೋದೇನು ಅಂದರೆ, ಸಿಂಗಲ್ ಸ್ಕ್ರೀನ್ನ ಉಳಿಸ್ಕೊಳ್ಳಿ. ಯಾಕೆಂದರೆ ಇವತ್ತಿನ ದಿನ ರಂಗಭೂಮಿ ಹೇಗೆ ಅಳಿವಿನತ್ತ ಹೋಗ್ತಾ ಇದೆ, ಆದರೂ ಅದನ್ನ ಜೀವಂತ ಇಡುವಲ್ಲಿ ಒಂದು 10-15 ಜನರ ಶ್ರಮ ಇದೆ, ಪಾಪ ಇಟ್ಟಿದ್ದಾರೆ. ಅದೇ ರೀತಿ ಇವರು ಒಂದು 400-430 ಸಿಂಗಲ್ ಸ್ಕ್ರೀನ್ಗಳಿದ್ದಾರೆ. ಸೊ ಪ್ರೇಕ್ಷಕರಲ್ಲಿ ವಿನಂತಿ, ಮಲ್ಟಿಪ್ಲೆಕ್ಸ್ಗಳಿಗೆ ಹೆಂಗೆ ಹೋಗ್ತಿರೋ ದಯಮಾಡಿ ಸಿಂಗಲ್ ಸ್ಕ್ರೀನ್ಸ್ಗೆ ಹೋಗಿ ಇದನ್ನು ಉಳಿಸ್ಕೊಳ್ಳಿ. ಯಾಕೆಂದರೆ ಇನ್ನು ಅದು ಕಮ್ಮಿ ಆಗ್ತಾ 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 ನಶಿಸಿ ಹೋಗ್ಬಿಡುತ್ತೆ. ಅದಾದಮೇಲೆ ಸಿಗಲ್ಲ. ಎಕ್ಸ್ಟಿಂಕ್ಟ್ ಅಂತ ಹೇಳ್ತೀವಿ. ಈಗ ಕೆಲವು ಪ್ರಾಣಿಗಳು ಎಕ್ಸ್ಟಿಂಕ್ಟ್ ಆಗೋಗಿದ್ದಾವೆ, ಅದನ್ನ ನೋಡೋಕ್ಕೆ ಸಿಗಲ್ಲ. ಈಗ ಮುಂಚೆ ಬೆಂಗಳೂರಲ್ಲಿ ಗುಬ್ಬಚ್ಚಿಗಳು ಎಲ್ಲ ತುಂಬ ಹೋಗ್ತಾ ಹೋಗ್ತಾ ಕಾಲಕ್ರಮೇಣ ಮೊಬೈಲ್ ಟವರ್ಸು ಅದು ಇದು ಬಂದು ಗುಬ್ಬಚ್ಚಿಗಳೇ ಕಾಣದೇ ಇರೋಂಗೆ ಆಗಿರೋ ಥರ ಪರಿಸ್ಥಿತಿ ನಮ್ಮ ಸಿನಿಮಾ ಮಂದಿರಗಳಿಗೂ ಆಗುವಂಥ ಪರಿಸ್ಥಿತಿ ಇದೆ. ಏನು ಅಂದರೆ, ಪ್ರೇಕ್ಷಕರು ಹೋಗಲಿಲ್ಲ ಅಂತಂದರೆ ಅದ್ರ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋಕ್ಕಾಗಲ್ಲ, ಕ್ಲೆನ್ಲಿನೆಸ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಪ್ರೇಕ್ಷಕರು ಹೋಗಿ ಟಿಕೆಟ್ ತೊಗೊಂಡು ನೋಡಿದಾಗಲೇ ಅವರು ಮೇಂಟೆನೆನ್ಸ್ ಮಾಡ್ಬೋದು. ಹಲವಾರು ಸ್ಟಾಫ್ಗಳು ಇನ್ವಾಲ್ವ್ ಆಗಿರ್ತಾರೆ. ಆ ಸ್ಟಾಫ್ಗಳ ಸ್ಯಾಲ್ರಿ ಆಗಿರ್ಬೋದು, ಆ ಸ್ಟಾಫ್ಗಳ ಮೇಂಟೆನೆನ್ಸ್ ಕಾಸ್ಟ್ ಆಗಿರ್ಬೋದು, ಮತ್ತು ಅಲ್ಲೇ ಒಳಗಡೆ ಇರೋವಂಥ ಕ್ಯಾಂಟೀನ್ಗಳು ನಡೆಸ್ತಾ ಇರೋರು, ಪಾರ್ಕಿಂಗ್ ಲಾಟ್ ನಡೆಸ್ತಾ ಇರೋರು, ತುಂಬ ಜನದ ಹೊಟ್ಟೆಪಾಡು ಇದರಲ್ಲಿದೆ. ಸೊ ಪ್ರೇಕ್ಷಕರಲ್ಲಿ ಒಂದು ವಿನಂತಿ, ಈ ಥಿಯೇಟರ್ ಅನ್ನೋದನ್ನ ಉಳಿಸ್ಕೊಳ್ಳಿ. ಯಾಕೆಂದರೆ ಮುಂಬರುವ ದಿನಗಳಲ್ಲಿ ಈ
ಮೊನಾಟನಸ್ ಅಂದರೆ ನೀವು ಮೊಬೈಲಲ್ಲಿ ನೋಡಿ 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 ಬೇಸತ್ತು ಹೋಗ್ತೀರಾ. ಯಾಕೆಂದರೆ ಒಂದು ಟೈಮ್ ಫ್ರೇಮ್ ಅಂತ ಇರ್ತದೆ, ಎಲ್ಲದಕ್ಕೂ ಕಾಲ ಅನ್ನೋದು ಬಂದೇ ಬರುತ್ತೆ, ಗಡಿಯಾರ ಅನ್ನೋದು ಕಾಲಚಕ್ರ ತಿರುಗ್ತಾನೆ ಇರುತ್ತೆ, ಇನ್ನೊಂದು ಯಾವುದೋ ಒಂದು ಮೀಡಿಯಮ್ ಬಂದಾಗ ಹೋಗುತ್ತೆ. ಅವತ್ತಿನ ದಿನ ನಾವು ಥಿಯೇಟ್ರ್ಗಳಿಗೆ ಹೋಗಿ ಆ ಒಂದು ಎನ್ವೈರ್ನಮೆಂಟಲ್ಲಿ ಸಿನಿಮಾ ನೋಡಬೇಕು ಅನ್ನೋ ಕಾಲದಲ್ಲಿ ಥಿಯೇಟ್ರ್ಗಳೇ ಇಲ್ಲದೆ ಹೋದರೆ ಕಷ್ಟ. ಆದ್ದರಿಂದ ಎಲ್ಲ ಪ್ರೇಕ್ಷಕರಲ್ಲೂ ಒಂದು ವಿನಂತಿ, ಸಿಂಗಲ್ ಸ್ಕ್ರೀನ್ಗಳನ್ನ ಉಳಿಸ್ಕೊಳ್ಳಿ, ಆ ಸಿಂಗಲ್ ಸ್ಕ್ರೀನ್ ಅವ್ರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ.